ಹಾಯ್ ಫ್ರೆಂಡ್ಸ್, KSRTC ಅವರ ಫೈನಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಪ್ರಾರಂಭ ಮಾಡಲು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. 18ನೇ ತಾರೀಕಿನಿಂದ ಯಾರೆಲ್ಲ ಹುಮ್ನಾಬಾದ್ ಆಯ್ಕೆ ಮಾಡಿಕೊಂಡಿದ್ದೀರಿ ಅವರಿಗೆ ಚಾಲನಾ ವೃತ್ತಿ ಪರೀಕ್ಷೆ ಪ್ರಾರಂಭವಾಗಲಿದೆ. ಯಾವ ರೀತಿ ಒಂದು ಟೆಸ್ಟ್ ಇರುತ್ತದೆ, ನೀವು ಎಷ್ಟು ಅಂಕ ಪಡೆದರೆ ಸೇಫ್, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನೋಡಿ, ಇದು ಒಂದು ನಿನ್ನೆ ಹೊರಡಿಸಿದ ಚಾಲನಾ ವೃತ್ತಿಯ ಪರೀಕ್ಷೆಯ ಒಂದು ನೋಟಿಫಿಕೇಷನ್ ಆಗಿದೆ. 13ನೇ ತಾರೀಕಿನಿಂದ ಅವರು ವೆಬ್ಸೈಟ್ನಲ್ಲಿ ಲಿಂಕನ್ನು ಬಿಡುತ್ತಾರೆ. ಅಂದರೆ ನಾಳೆಯಿಂದ ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಚಾಲನಾ ವೃತ್ತಿ ಪರೀಕ್ಷೆಯ ಸಲುವಾಗಿ. ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ, ವೆರಿಫಿಕೇಷನ್ ಟೈಮಲ್ಲಿ ಅವರಿಗೆ ಯಾವುದೇ ರೀತಿಯಿಂದಲೂ ಕೂಡ ಯಾವ ಒಂದು ಪ್ಲೇಸ್ ಬೇಕಂತ, ಸ್ಥಳ ಬೇಕಂತ ಕೇಳಲಿಲ್ಲ ಅಂತ. ನೋಡಿ ಫ್ರೆಂಡ್ಸ್, ಅವರು ವೆಬ್ಸೈಟ್ನಲ್ಲಿ ಒಂದು ಲಿಂಕನ್ನು ಕೂಡ ಬಿಟ್ಟಿದ್ದರು. ನಿಮಗೆ ಹಾಸನ ಬೇಕು ಅಥವಾ ಹುಮ್ನಾಬಾದ್ ಯಾವ ಒಂದು ಟ್ರ್ಯಾಕ್ ಟೆಸ್ಟಿನ ಸ್ಥಳ ಬೇಕು ಅಂತ ಅವರು ಕೇಳಿದರು. ಇದಕ್ಕೆ ನೀವೆಲ್ಲ ಯಾರ ಒಂದು ವೆರಿಫಿಕೇಷನ್ ಆಗಿದೆ ಅವರು ಯಾವ ಒಂದು ಸ್ಥಳ ಬೇಕಂತ ಆಯ್ಕೆ ಮಾಡಿಕೊಂಡಿರಬಹುದು. ಸೊ ನೋಡಿ ಫ್ರೆಂಡ್ಸ್, ಅದರ ಸಲುವಾಗಿ ನೀವು ಎಲ್ಲ ಒಂದು ನೋಟಿಫಿಕೇಷನ್ ಮತ್ತು ನೀವು ನೋಡುತ್ತಾ ಇರಬೇಕು. ಯಾಕಂದರೆ ಅವರು ಎಲ್ಲ ಕೂಡ ವೆಬ್ಸೈಟ್ನಲ್ಲಿ ಹಾಕುತ್ತಾರೆ. ಸೊ ಹಾಗಾದರೆ ಈಗ ಬನ್ನಿ ನೋಡುವ, ಎಷ್ಟು ಅಂಕ ಪಡೆದರು ನೀವು ಒಂದು ಸೇಫ್ ಈ ಒಂದು ಜಾಬಿಗೆ ಆಯ್ಕೆ ಆಗುತ್ತೀರಿ ಅಂತ ತಿಳಿಸಿಕೊಡುತ್ತೇನೆ. ನೋಡಿ ಫ್ರೆಂಡ್ಸ್, ಇದು ಒಂದು KSRTC ಅವರ 2020 ಒಂದು ನೋಟಿಫಿಕೇಷನ್ ಆಗಿದೆ. ನೋಡಿ, ಇದು ನೀವು ನೋಡಿಕೊಳ್ಳಿ. ಇಲ್ಲಿ ಚಾಲಕ ನಿರ್ವಾಹಕ ಟೋಟಲ್ ಹುದ್ದೆಗಳ ಇಲ್ಲಿ ವರ್ಗೀಕರಣ ಕೂಡ ಮಾಡಿದ್ದಾರೆ. 2545 ಹುದ್ದೆ ಇದೆ. ಅದೇ ರೀತಿ ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಹುದ್ದೆ ಇದೆ ಅಂತ ಕೂಡ ಇಲ್ಲಿ ವರ್ಗೀಕರಣ ಕೂಡ ಮಾಡಿದ್ದಾರೆ, ನೀವು ನೋಡಿಕೊಳ್ಳಿ. ಅದೇ ರೀತಿ ಇಲ್ಲಿ ಒಂದು ಟ್ರ್ಯಾಕ್ ಟೆಸ್ಟ್ ಯಾವ ರೀತಿ ಇರುತ್ತದೆ ಅಂದರೆ ಆಯ್ಕೆ ವಿಧಾನ ಇಲ್ಲಿ ನೀವು ನೋಡಿಕೊಳ್ಳಿ. ದೇಹದಾಢ್ಯತೆ ಮತ್ತು ಮೂಲ ದಾಖಲೆಗಳೆಲ್ಲ ನಿಮ್ಮ ಒಂದು ಪರಿಶೀಲನೆ ಆಗಿದೆ. ಈಗ ಚಾಲನಾ ವೃತ್ತಿ ಪರೀಕ್ಷೆ ಇಲ್ಲಿ ನೀವು ನೋಡಿ. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಮಾತ್ರ ಪರಿಗಣಿಸಿ ಸರ್ಕಾರದ ಪ್ರಚಲಿತ ಮೀಸಲಾತಿ ನಿಯಮಾನುಸಾರ ಆಯ್ಕೆ ಮಾಡಲಾಗುವುದು. ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಪಡೆದ ಅಂಕಗಳು ಪರಿಗಣಿಸಲಾಗುವುದಿಲ್ಲ. ನೀವು ನೋಡಿ ಫ್ರೆಂಡ್ಸ್, ಯಾವ ಒಂದು ಟ್ರ್ಯಾಕ್ ಟೆಸ್ಟಿನಲ್ಲಿ ಎಷ್ಟು ಅಂಕ ಪಡೆಯುತ್ತೀರಿ ಅದು ಇಂಪಾರ್ಟೆಂಟ್ ಆಗಿದೆ. ಅದರ ಆಧಾರದ ಮೇಲೆ ಅವರು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸೊ ನೀವು ಚೆನ್ನಾಗಿ ಈಗ 5-6 ದಿನ ಇದೆ, 5 ದಿನ ನೀವು ಚೆನ್ನಾಗಿ ಒಂದು ಟ್ರೈನಿಂಗನ್ನು ಪಡೆದುಕೊಳ್ಳಿ. ನಿಮಗೆ ಇಲ್ಲಿ ಟೋಟಲ್ 50 ಅಂಕ ಇರುತ್ತದೆ. 25 ಅಂಕಗಳ ಒಂದು 2 ಪರೀಕ್ಷೆ ಇರುತ್ತದೆ. ನೋಡಿ, ಇಲ್ಲಿ ನೀವು ನೋಡಬಹುದು ಪರೀಕ್ಷೆಯ ವಿಧಾನ. ಬಸ್ಸನ್ನು ಮೊದಲು ಎಸ್ಸರ ಪದದಲ್ಲಿ ಹಿಂದಕ್ಕೆ ಚಲಾಯಿಸುವುದು, ಎಸ್ ಸೇಫ್ ಇರುತ್ತದೆ. ನೀವು ರಿವರ್ಸಿನಲ್ಲಿ ಚಲಾಯಿಸಬೇಕು. ಒಟ್ಟು ಇಲ್ಲಿ 7 ಅಂಕಗಳು. ನಿಮಗೆ 2 ಬಾರಿ ಅವರು ಪರೀಕ್ಷೆಯನ್ನು ನಡೆಸುತ್ತಾರೆ. ನೋಡಿ, ಒಟ್ಟು ಇಲ್ಲಿ 14 ಅಂಕ ಇರುತ್ತದೆ. ಕನಿಷ್ಠ ನೀವು ಮೊದಲು 7 ಅಂಕ ಪಡೆಯಬೇಕು. ಇದಕ್ಕೆ 3 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಬಸ್ಸನ್ನು ಹಿಮ್ಮುಖ ಚಲಿಸಿ ನಿಲುಗಡೆ ಮಾಡುವುದು. ಎಲ್ಲ ನೋಡಿ, ರಿವರ್ಸ್ ಪಾರ್ಕಿಂಗ್ ಇದೆ. 6 ಅಂಕಗಳು. 2 ಬಾರಿ ಅವರು ಟೆಸ್ಟನ್ನು ಮಾಡುತ್ತಾರೆ. 12 ಅಂಕ ಇರುತ್ತದೆ. ಕನಿಷ್ಠ ಇಲ್ಲಿ 6 ಅಂಕ ಪಡೆಯಬೇಕು. 1 ನಿಮಿಷಗಳ ಕಾಲಾವಕಾಶ. ಅದೇ ರೀತಿ ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಲಾಯಿಸುವುದು. ಇದಕ್ಕೆ 10 ಅಂಕ ಇರುತ್ತದೆ. 2 ಬಾರಿ ಅವರು ಪರೀಕ್ಷೆಯನ್ನು ನಡೆಸುತ್ತಾರೆ, ಟೆಸ್ಟನ್ನು. ಅದೇ ರೀತಿ ಇದಕ್ಕೆ ಯಾವುದೇ ರೀತಿಯ ಸಮಯ ಇರುವುದಿಲ್ಲ. ಅದೇ ರೀತಿ ಎಲ್ ಆಕಾರದಲ್ಲಿ ಕೂಡ ಇರುತ್ತದೆ. ಅದೇ ರೀತಿ ನಿಮ್ಮ ಹತ್ತಿರ ಅವರು ಒಂದು ಟ್ರಾಫಿಕ್ ಸೈನ್ಸ್ ಅಂದರೆ ಚಿಹ್ನೆಯನ್ನು ಕೂಡ, ರೋಡ್ ಸಿಗ್ನಲ್ಸ್ ಕೂಡ ಅವರು ಕೇಳುತ್ತಾರೆ. ಸೊ ಫ್ರೆಂಡ್ಸ್, ನೀವು ಇದನ್ನೆಲ್ಲ ನೋಡಿಕೊಳ್ಳಿ. ನೋಡಿ, ಇದು ಜಸ್ಟ್ 7 ಅಂಕ ಮತ್ತು 6 ಅಂಕ ನೀವು ಅದು ಪಡೆಯಬೇಕು ಪಾಸಿಂಗ್ ಆಗಲು. ಬಟ್ ನೀವು ಹೆಚ್ಚು ಅಂಕ ಪಡೆದರೆ ನಿಮಗೆ ನಿಮ್ಮ ಒಂದು ಹೆಸರು ಬರುತ್ತದೆ. ನಿಮಗೆ ಗೊತ್ತಿದೆ, ಹಿಂದಿನ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಕೂಡ 47.5 48 ಆದವರು ಕೂಡ ಅವರು ಸೆಲೆಕ್ಟ್ ಆಗಿಲ್ಲ. ಯಾಕಂದರೆ 49 ಎಲ್ಲ ಮಾಡಿದವರು ಇರುತ್ತಾರೆ. ಸೊ ನೀವು ಕೂಡ ಒಂದು ಅರ್ಧ ಅಂಕಗಳು ಕೂಡ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾಕಂದರೆ
ನೀವು ಅಲ್ಲಿ ಕೋಲುಗಳು ಇರುತ್ತದೆ, ಒಂದು ಕೋಲು ಬೀಳಿಸಿದರೆ ನಿಮಗೆ ಅರ್ಧ ಅಂಕ ಕಡಿತ ಆಗುತ್ತದೆ. ಆದ ಕಾರಣ ನೀವು ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ. ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಯಾವ ಒಂದು ರೀತಿಯಲ್ಲಿ ಬಸ್ಸನ್ನು ಚಲಾಯಿಸುತ್ತಾರೆ ಅಂತ ಕೂಡ, ಯಾವ ಒಂದು SL ಮತ್ತು ರಿವರ್ಸ್ನಲ್ಲಿ ಯಾವ ರೀತಿ ಒಂದು ಬಸ್ಸನ್ನು ಚಲಾಯಿಸಬೇಕು ಅಂತ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ. ಸೊ ಯಾರೆಲ್ಲ ಇನ್ನೂ ಕೂಡ ತುಂಬ ದಿನ ಆಯಿತು, ಗ್ಯಾಪ್ ಕೂಡ ತುಂಬ ಇತ್ತು, ಯಾರೆಲ್ಲ ಟ್ರೈನಿಂಗ್ ಪಡೆದುಕೊಂಡಿದ್ದೀರಿ, ಇನ್ನೊಂದು ಸಲ ಕೂಡ ಒಂದು ಸಲ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಸೊ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್ ಅಂತ ಹೇಳುತ್ತೇನೆ. ಏನಾದರೂ ಇದರ ಬಗ್ಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.